ಆವರಿಸಿದಾಗ ನಾನು ಈ ವರ್ಷವೂ ನಿಮಗೆ ಅಂತ ಹೇಳಿದ್ದೆ, ಮಾಡಿದ್ದೇನೆ ಈ ವರ್ಷವೂ ಸಿಗುತ್ತೆ ಅಂತ ಕೆಲಸವನ್ನು ನಾವಿಲ್ಲಿ ಮಾಡಿದ್ದೇವೆ. ಸದಸ್ಯರಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ನಮ್ಮ ಊರಿನವರು ಆ ಕೆಲಸವನ್ನು ಈ ಒಂದು ವೇದಿಕೆಯಲ್ಲಿ ನಾವು ಮಾಡಿದ್ದೇವೆ ಅಂತ ಮೊದಲಿರ್ತದ. ನೀವು ಮುಂದೂ ಸಹ ಕೆಲಸ ಮಾಡಿದ ತಾಲೂಕಿನ ಪರಿಷತ್ತಿನ ಅಧ್ಯಕ್ಷರಾಗಿ ಮುಂದುವರಿದ ಅನ್ನೋ ಮಾತನ್ನು ನಾನು ಹೇಳಿದ್ದೆ. ಇಷ್ಟಪಟ್ಟ ನಿಮ್ಮನ್ನು ಅಕ್ಷರ ಪರವಾಗಿ, ಊರಿನ ಸಮಸ್ತ ನಾಗರಿಕರ ಪರವಾಗಿ ಮತ್ತು ತಾಲೂಕಾ ಸಾಹಿತ್ಯ ಪರಿಷತ್ ಪರವಾಗಿ ಒಪ್ಪುವುದರಿಂದ ಧನ್ಯವಾದಗಳಿಗೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಕನ್ನಡಕ್ಕೆ ಹೋರಾಟಗಾರ ಬೇಕು. ಕನ್ನಡ ಹೋರಾಟ ನನಗನ್ನಿಸ್ತದೆ, ನಾನು ಯಾಕೆ ಕನ್ನಡ ಸಂಘದ ಜೊತೆ ಮುಚ್ಕೊಳ್ಬಾರ್ದು. ನಾಳೆ ನನಗೂ ಆ ಹೋರಾಟದ ಬಹಳ ಇಷ್ಟ. ಕಳೆದ ಹಲವಾರು ವರ್ಷಗಳಿಂದ ಜಿಲ್ಲಾ ಕರ್ನಾಟಕ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂತ ನಮ್ಮ ಭಾಸ್ಕರ್ ಪುಟ್ಟಾಡು ಅವ್ರು ನೋಡಿದ್ರೆ ಖುಷಿ ಆಗ್ತದೆ. ಕಳೆದ ವರ್ಷ ನಾನು ಇಲ್ಲಿ ನಿಮ್ಮ ಬಾಡ ಪರಿಷತ್ನ ಸಮಾರಂಭ ಹೋದಾಗಲೂ ಮಾತಾಡಿದ್ರು, ಇವತ್ತು ಅದೇ ಮಾತನಾಡಿದ್ರು. ಯಾಕಂದ್ರೆ ಆ ಸ್ಫೂರ್ತಿ ಮನುಷ್ಯನಲ್ಲಿ ಇರಬೇಕು. ಇವತ್ತು ಈಗ ಇಂಗ್ಲಿಷ್ ವಾಕ್ಯ ಎಲ್ಲ ಭಾಷೆ ಇರ್ಬೋದು, ಅದು ಬೇಕಾಗ್ತದೆ. ಆದರೆ ನಮ್ಮ ಮಾತೃಭಾಷೆಯಲ್ಲಿ ಯಾವುದು ನಾವು ಬಿಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವರು ಮಾತಾಡಿದ್ರು ಜಿಲ್ಲೆಯಲ್ಲಿ ಬಹಳಷ್ಟು ಕೈಗಾರಿಕೆ ಇರ್ಬೋದು, ನೌಕರರು ಇರ್ಬೋದು, ಎಲ್ಲರೂ ಹೊರಗಡೆ ಮಾತ್ರ ಇದು ಸಿಗ್ತದೆ. ನಾವು ಅಲ್ಲಿ ಹೋಗ್ತೇವೆ, ಯಾರು ನಮ್ಮ ಕನ್ನಡಿಗರಿಲ್ಲ ಅಲ್ಲಿ. ಆದರೆ ಒಂದು ಮಾತು ಹೇಳ್ತೇನೆ, ಈ ಜಿಲ್ಲೆಯಲ್ಲಿ ಇಂಥ ದೊಡ್ಡ ಸಂಸ್ಥೆಗಳು ಬಂದಾಗ ಒಂದು 10-15% ನಮ್ಮ ಕನ್ನಡಿಗ ಜಿಲ್ಲೆಯವರಿಗೆ ಕೆಲಸ ಕೊಡುವ ಕೆಲಸ ಆಗಬೇಕು. ಅದಕ್ಕೆ ನೀವು ಹೋರಾಟ ಮಾಡಿ, ಆ ಹೋರಾಟಕ್ಕೆ ನಮ್ಮ ಯುವ ಸಂಘದ ಎಲ್ಲ ತಾಲೂಕು ಮಾತಾಡ್ತಾ ನಿಮಗೆ ಒಂದು ಒಳ್ಳೆಯ ಮಾತನಾಡಿದ್ರಿ. ನಮ್ಮ ಜೊತೆ ಬಹಳ ಸಮಯವನ್ನು ಕಳೆದಿದ್ರಿ. ಅದರಿಂದ ಅಕ್ಷರ ಯುವ ಸಂಘದ ಪರವಾಗಿ, ಊರಿನ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ಸಾಹಿತ್ಯ ಪರಿಷತ್ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನನ್ನ ಆತ್ಮೀಯ ಗೆಳೆಯ ಸುರೇಶ್ ನಾಯ್ಕ ಅವರು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಅವರು ಸಹ ಹೋರಾಟಗಾರರು, ಹೋರಾಟದ ಮೂಲಕ ತಮ್ಮನ್ನು ಗಿರಿಸಿಕೊಂಡವರು. ಆದರೆ ಅದೃಷ್ಟ ಅವರಿಗೆ ಕೊಟ್ಟಿಲ್ಲ ಅಂತ ನನ್ನ ಬಾಲ್ಯದ ಗೆಳೆಯ ಅವರು ಉತ್ತಮವಾಗಿ ಮಾತನಾಡಿದ್ದಾರೆ. ಅವರಿಗೂ ಸಹ ಅಕ್ಷರ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ಸಾಹಿತ್ಯ ಪರಿಷತ್ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇಂದಿನ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿಗಳಿದ್ದಾರೆ. ಮುಖ್ಯಅತಿಥಿಗಳು ನನ್ನ ಆತ್ಮೀಯರಾದಂತಹ ಭುವನ್ ಭಾಗವತರು. ಬಹಳ ಆತ್ಮೀಯತೆ ನಮ್ಮಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಮೊದಲು ಅವರ ಗೋಪುರದ ನನ್ನ ಗೆಳೆಯರಾಗಿರುವ ಹರ್ಷ ಅಂತ ಬಹಳ ನಾವು ಒಂದೇ ಜೀವನದಿದ್ವಿ. ಇವತ್ತು ಅವರು ನಮ್ಮನ್ನು ಗುರುಸ್ಕೊಳ್ತಾ ಇದ್ದಾರೆ. ಯುವಕ ಇವತ್ತು ಮುಂದಿನ ದಿನದಲ್ಲಿ ಭವಿಷ್ಯದ ನೇತರಾಗುವ ಎಲ್ಲ ಗುಣಲಕ್ಷಣಗಳು ಅವರಲ್ಲಿ ನಾವು ಕಾಣಬರ್ತಾ ಇದೆ. ಅಂತ ವ್ಯಕ್ತಿಗಳ ಭುವನ್ ಭಾಗವತರಿಗೆ ಅಕ್ಷರಗಳ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ಸಾಹಿತ್ಯ ಪರಿಷತ್ ಪರವಾಗಿ ತುಂಬದಿಂದ ಧನ್ಯವಾದಗಳಿಗೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಹಿರಿಯರು ನಮಗೆ ಅಂತರ್ಗತದಲ್ಲಿ ಸಲಹೆ ಸರ್ಕಾರದಲ್ಲಿ ಕೊಡ್ತಾ ಬಂದಿರುವಂತಹ ಬಿಪಿಐಗಳು ಸೊಸೈಟಿಯನ್ನ 3 ಬಾರಿ ಅಧಿಕಾರದಲ್ಲಿ ಅಧ್ಯಕ್ಷನಾಗಿ ಕುಮಟಾ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಒಂದು ಉತ್ತಮ ಸೇವಾ ಸಂಸ್ಥೆಯನ್ನು ಕಾರಣೀಭೂತರಾದಂತಹ ಬಿಪಿಐಗಳು ನಮ್ಮ ಜೊತೆಯಿದ್ದಾರೆ. ಅವರನ್ನ ಅಕ್ಷರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮತ್ತು ಸಾಹಿತ್ಯ ಪರಿಷತ್ ಪರವಾಗಿ ತುಂಬದಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಹುಡುಗಿ ಸರ್ ನಮ್ದು ಬಹಳ ಎಷ್ಟು ಫೋನ್ ಮಾಡ್ತಾ ಇರ್ತಾರೆ, ನಾವು ಕಂಪ್ಲೇಂಟ್ ಮಾತಾಡೋದು. ಅವರು ವ್ಯಕ್ತಿತ್ವ ಅಂದ್ರೆ 25 ವರ್ಷಕ್ಕೆ ಕುಮಟಾದಲ್ಲಿ ತಾಲೂಕು ಪಂಚಾಯತ್, ಆಮೇಲೆ ಈಗ ಅವರು ಕುಮಟಾದಲ್ಲಿ ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ ಇರೋದ್ರಿಂದ ಅವ್ರಿಗೆ ಕುಮಟಾದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅವರು ಬಹಳ ಸಹಕಾರಿಗಳು ಅಂತವರು ಇವತ್ತು ನಮ್ಮ ಜೊತೆ ಇಟ್ಕೊಂಡು ನಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಾರೆ. ಅವರಿಗೂ ಸಹ ಅಕ್ಷರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾಗೂ ಸಾಹಿತ್ಯ ಪರಿಷತ್ ಪರವಾಗಿ ಧನ್ಯವಾದಗಳಿಗೆ ಇಷ್ಟಪಡ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರುವ ಯಲ್ಲಾಪುರದ ಪರಿಷತ್ ಅಧ್ಯಕ್ಷರಾದ ವೇಣುಗೋಪಾಲ್ ಅವರಿಗೂ ಮತ್ತು ಉಮೇಶ್ ಕಾರ್ಯದರ್ಶಿಗಳಾದ ಜಿಲ್ಲಾ ಕಾರ್ಯದರ್ಶಿ ಉಮೇಶ್ ಮಂಡಳಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಚಿದಾನಂದ ಮಂಡಳಿ ಇದ್ದಾರೆ. 2 ದಿನ ನಮ್ಮ ಜೊತೆ ಇಟ್ಕೊಂಡು ಎಲ್ಲ ಕೆಲಸ ಕಾರ್ಯಗಳು ಕಲಿಸ್ಕೊಂಡಿದ್ರು. ಅದೇ ರೀತಿ ಮಹಿಳಾ ನಾಯಕರು ಮತ್ತು ದತ್ತು ಮಂಡಳಿಯವರು ಎಲ್ಲ ಸದಸ್ಯರು ಸಹ ಈ ಒಂದು ಸಂಘಟನೆಯ ಪರವಾಗಿ, ಪರಿಷತ್ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿಯಾಗಿ ಕೃಷ್ಣ ಕೊಟ್ಟರು ನನ್ನ ಭಾವನೆ ಇಬ್ಬರಿಗೂ ನೀವು ಜೋಡಿ ಸನ್ಮಾನ ಮಾಡಿಬಿಟ್ಟಿದೆ. ಅದೊಂದು ಇದರಲ್ಲಿ ಅದು ಕೇಳ್ಪಡೆಯಲ್ಲ ಸನ್ಮಾನ ಬರಬೇಕು.
ಮತ್ತು ನಮ್ಮಲ್ಲಿ ಏನು ಬೇಕಪ್ಪ ಯಾವುದು ಅದರಷ್ಟೇ ಇರಬೇಕು ಅಂಥದ್ದು ಒಳ್ಳೆ ವ್ಯಕ್ತಿತ್ವದ ಹುಡುಗ. ಅವ್ರ ಬಗ್ಗೆ ಯಾವುದೂ ರಿಮಾರ್ಕ್ಸ್ ಇಲ್ಲ. ಯಾರು ನಮ್ಮ ಊರಲ್ಲಿ ಇಡೀ ಕುಮಟದಲ್ಲಿ ಅವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಅಷ್ಟು ಸರಳ ಸ್ವಭಾವದವರು ಅಂತ ಅವರು ಅಕ್ಷರ ಯೋಗವನ್ನ ಇನ್ನೂ ಹೆಚ್ಚಿನ ನಡೆದುಕೊಂಡು ಹೋಗಬೇಕು ಅನ್ನೋ ಮಾತನಾಡಿದರೆ ಅವರಿಗೆ ಬಂದವರು ನಾನು ಯಾವತ್ತೂ ಇರ್ತೇನೆ, ಎಲ್ಲರೂ ಇದ್ದಾರೆ. ಅವರು ಮುಂದಾಳತ್ವ ತೆಗೆದುಕೊಳ್ಬೇಕು. ಯಾವುದೇ ಕೆಲಸ ಮಾಡಿ ಅದನ್ನು ನಿಭಾಯಿಸ್ಕೊಂಡು ಹೋಗುವ ಶಕ್ತಿ ಅವರಲ್ಲಿದೆ. ಹಿಂದೆ ನಾವಿದ್ದೀವಿ ಅಂತ ಅವರು ಸಹ ಅಕ್ಷರ ಯೋಗ ಪರವಾಗಿ, ಪರಿಷತ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೇಳ್ತೇನೆ. ವೇದಿಕೆಯಲ್ಲಿ ನಮ್ಮ ಗೆಳೆಯರು ಡಿಜೆಗಳು ಬಹಳ ಚೆನ್ನಾಗಿ ಮಾತಾಡಿದ್ರು ಅವಾಗ. ಯಾಕಂದ್ರೆ ಇವತ್ತು ನಾವು ಇಲ್ಲಿ ಒಂದು ಸಂಘಟನೆ, ನಾವು ಸಾಹಿತ್ಯ ಸಂಘಟನೆ ಮಾಡಿದ್ದೇವೆ. ಯಾರೋ ಒಬ್ಬರಿಗೆ ಖುಷಿ ಆಗ್ಬೇಕಂತ ಯಾವುದೋ ವಿಷಯ ವೇದಿಕೆ ಹೇಳ್ಬಾರ್ದು. ಯಾಕಂದ್ರೆ ನಂತರ ವಿಷಯ ಬಂದ್ರೆ ಅದು ಬಹಳ ಸಮಂಜಸ ಅನ್ಸೋದಿಲ್ಲ. ಯಾಕಂದ್ರೆ ನಮ್ಗೆ ಏನಾಗ್ತದೆ, ಸಬ್ಜೆಕ್ಟ್ ನೋಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ನಾವು ಹೇಳೋದು ಮಾತು ಇರ್ತದೆ, ಅದು ಕೇಳೋ ಕಿವಿ ಸಾವಿರ ಇರ್ತದೆ. ಆದ್ರಿಂದ ಬಾಯಿ ಒಂದು ಕೇಳೋದು ಸಾವಿರ ಅಂತ ಮಾತು ಆಡಬಾರ್ದು ಅನ್ನುವ ತಾತ್ವಿಕ ಮಾತನ್ನು ಹೇಳಿದ್ರು. ಖುಷಿ ಆಗ್ತದೆ. ಯಾಕಂದ್ರೆ ನಾವು ಅತಿಥಿಗಳಿದ್ದ ಕೇಳಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಹೋಗಬೇಕು, ತಪ್ಪಿದ್ರೆ ಇಲ್ಲಿ ಹೇಳಬೇಕು, ಅದನ್ನು ನಾವು ಕೊಡ್ತೀವಿ. ಬಟ್ ಯಾವುದೋ ಒಂದು ವಿಷಯ ಇಟ್ಕೊಂಡು ಮಾತಾಡ್ಬೋದು. ನಮ್ಮ ಶ್ರೀಧರ್ಮವರು ಬಹಳ ಬೇಜಾರಾಗಿದೆ ಅಂತ ಹೇಳ್ಬೋದು. ಜಿ ಜಿ ಹಳ್ಳಿಯವರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದರು, ಅವ್ರು ಮನೆಯವರು ಅಧ್ಯಕ್ಷರಾಗಿದ್ದರು. ಇವತ್ತು ಸಮಾಜದಲ್ಲಿ ಎಲ್ಲ ಕೆಲಸಗಳಲ್ಲಿ ಉಳಿಸ್ಕೊಂಡಿದ್ದವರು. ಅವರು ಸಹ ಅಕ್ಷರ ಪರವಾಗಿ, ನಮ್ಮ ನೇಮದ ಪರವಾಗಿ ಮತ್ತು ಸಾಹಿತ್ಯ ಪರಿಷತ್ ಪರವಾಗಿ ತುಂಬುವುದರಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಬಹಳಷ್ಟು ಸಂಘ ಸಂಸ್ಥೆಗಳು ನಮಗೆ ಇವತ್ತು ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೂರಿಸಿಕೊಂಡಿವೆ. ಹೇಳಬೇಕಂದ್ರೆ ಇಲ್ಲಿ ಎಂಟತ್ತು ಯುವಕರು ಮೊದಲಾಗಿ ಇವತ್ತು ನಾನು ನೋಡಿದ 2 ದಿನ ನಮ್ಮ ಮಹಾಸತಿ ಮಿತ್ರ ಮಂಡಳಿ ಆನೆಗುಂದಿ ಮತ್ತು ಹಿಂದೂ ಮುಗ್ರಿ ಗೆಳೆಯರ ಬಳಗ ಉಪ್ಪಿನಪಟ್ಟಣ ಇವರು 4 ದಿನ ಎಲ್ಲ 15-20 ಮಕ್ಕಳು ಇಲ್ಲಿ ಇಟ್ಕೊಂಡು ಪ್ರತಿಯೊಂದು ಹಂತದಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಯಾವತ್ತೂ ಮರೆಯಲು ಸಾಧಿಸಿಲ್ಲ ಮತ್ತು ಯುವಕರ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಯುವಶಕ್ತಿ ಮಿತ್ರ ಮಂಡಳಿ ಇರ್ಬೋದು, ಅಕ್ಕಿಗೌಡರದ್ದು ದೀಪಕ್ ರಿವರ್ ಡೆವಲಪ್ಮೆಂಟ್ ಟ್ರಸ್ಟ್ ಇರ್ಬೋದು, ಮತ್ತೆ ಬಹಳಷ್ಟು ಯುವಕ ಸಂಘಗಳು ಅದರ ಜೊತೆ ಕೆಲಸ ಮಾಡಿವೆ. ಹಿಂದೂ ಆರೋಗ್ಯ ಒಕ್ಕಲಿಗರ ಸಂಘ ಇರ್ಬೋದು, ದುರ್ಗಾ ಪರಮೇಶ್ವರಿ ಯುವಕ ಸಂಘ ಮಲವಡಿ ಇರ್ಬೋದು, ದುರ್ಗಾ ಹೆಬ್ಬಾಯಿ ಲಕ್ಷ್ಮೀನಾರಾಯಣ ಯುವಕ ಸಂಘ ಹೆಬ್ಬಾಯಿ ಇರ್ಬೋದು, JK ಬಾಯ್ಸ್ ಕಬ್ಬರ್ಗಿ ಇರ್ಬೋದು, ಹೊಸದುರ್ಗ ಮಹಾಸತಿ ಯುವಕ ಸಂಘ ಬೆಳ್ಳಗೆ ಇರ್ಬೋದು ಮತ್ತು ಹಲವು ಎಲ್ಲ ನಮ್ಮ ಪಂಚಾಯತ್ ಎಲ್ಲ ಸ್ತ್ರೀಶಕ್ತಿ ಮತ್ತು ಸ್ವಸಹಾಯ ಸಂಘಗಳು. ಅದಕ್ಕಿಂತ ಮಿಗಿಲಾಗಿ ಇನ್ನೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅವರು ನಮಗೆ ಕಮಾನ್ ಸಹಿತ ಅದ್ದೂರಿಯ ದ್ವಾರವನ್ನು ಮಾಡಿಕೊಟ್ರು. ಜೊತೆಗೆ ಮೆರವಣಿಗೆಯಲ್ಲಿ 100 ಜನ ಬಂದು ಕಳಸವಿಟ್ಕೊಂಡು ಕಳಸದೊಂದಿಗೆ ಮೆರವಣಿಗೆ ಇಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಮೊದಲು ನಾನು ಅಕ್ಷರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮಗೆ ಸ್ಥಳಾವಕಾಶ ನೋಡಿ, ಹೈಸ್ಕೂಲ್ನಲ್ಲಿ ಇಂಥೊಂದು ಅದ್ಭುತ ಅದ್ಭುತ ಕಾರ್ಯಕ್ರಮ ಮಾಡಬೇಕಂದ್ರೆ, ಇಷ್ಟೊಂದು ಅದ್ಭುತ ವೇದಿಕೆ ನಿರ್ಮಾಣ ಮಾಡಬೇಕಂದ್ರೆ ಈ ಮೈದಾನ ಗದಗ ಹೈಸ್ಕೂಲ್ನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದು ಫೇಲ್ ಆಗುತ್ತಿಲ್ಲ. ಆದರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಇದು ಸಹಾಯ ಸಹಕಾರದಿಂದ SKP ಹೈಸ್ಕೂಲ್ನ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಮೈದಾನದಲ್ಲಿ ಮೆಂಬರ್ಸ್ ಸಹ ಎಲ್ಲರಿಗೂ ನಾನು ಹೆಡ್ ಮಾಸ್ಟರ್ ಪ್ರತಿಯೊಂದು ಹಂತದಲ್ಲಿ ನಮ್ಮ ಜೊತೆ ಇಟ್ಕೊಂಡು ಸಹಾಯ ಸಹಕಾರ ಮಾಡಿದ್ದಾರೆ. ಟ್ಯಾಬ್ಲೆಟ್ಸ್ಗೆ ಬಂದಿದ್ರು, ಸ್ತಬ್ಧಚಿತ್ರವನ್ನು ತಗೊಂಡ್ಬಂದರು ಅಂತ ಎಲ್ಲ ಶಿಕ್ಷಕರಿಗೂ ಸಹ ನಾನು ಧನ್ಯವಾದ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ 14 ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳಿಗೆ ನಾನೊಂದು ಸಭೆಯನ್ನು ಕರೆದಿದ್ದೆ. ಎಲ್ಲ ಶಿಕ್ಷಕರು ಬಂದಿದ್ರು. ಅದ್ರ ಜೊತೆ 15 ದಿನ ನಮ್ಮ ಜೊತೆ ಇಟ್ಕೊಂಡು ಆ ಮಕ್ಕಳನ್ನ ಮೆರವಣಿಗೆ ಸ್ತಬ್ಧಚಿತ್ರ ಮಾಡಿ ಇಲ್ಲಿ ಕಾರ್ಯಕ್ರಮ ಕೊಟ್ಟು ಇದು ಅವರೇ ಕಾರ್ಯಕ್ರಮದ ರೀತಿಯಲ್ಲಿ ಆ ಭಾವನೆಯಿಂದ ಅವರು ಮಾಡಿದ್ರು. ಅಂತ ಅದ್ಭುತ ಕೆಲಸ ಮಾಡಿದಂತ ಈ ಭಾಗದ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಮುದ್ದು ಮಕ್ಕಳಿಗೂ ಅಕ್ಷರ ಪರವಾಗಿ ತುಂಬುವುದರಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ದೆ ಈ ಒಂದು ವೇದಿಕೆ ಸಾಕ್ಷಿ. ಈಗಾಗಲೇ ಭಗವಾನ್ ಅವರನ್ನು ನಾವು ಇಲ್ಲಿ ಸನ್ಮಾನ ಮಾಡಿದ್ದೇವೆ. ಅಂತ ಅದ್ಭುತ ಕಲಾವಿದವರು, ಅಂತ ಕಲಾವಿದರನ್ನ ಇಂಥ ಅದ್ಭುತ ವೇದಿಕೆಯಲ್ಲಿ ಗೌರವಿಸುವುದು ನಿಜಕ್ಕೂ ನಮಗೆ ಹೆಮ್ಮೆ ವಿಷಯ. ಅಂತ ಕಲಾವಿದರನ್ನ ನಾವು ಗುರುತಿಸಿದರೆ ಭಗವಾನ್ ಅವರು ಸಹ ನಾವು ಹೇಳ್ತೇನೆ. ದ್ವಾರದಲ್ಲಿ ಮಾಡಿದಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಶಾಮಿಯ ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡಿದಂತಹ ವಿಠಲ್ ಹಾಗೂ ಸಂತೋಷ್ ಗೌಡ ಇರ್ಬೋದು, ಮುಂದಿನ ವ್ಯವಸ್ಥೆ ಮಾಡಿದಂಥ ಪಕ್ಕದ ಕುಂದಾಪುರದಿಂದ ಬಂದಂಥ ಸ್ಯಾಂಟೋ ಅಂತ ಇವರು ವಿದ್ಯಾವಂತರು ಬಂದಿದ್ದು ಬಂದಿದ್ದು ಇವತ್ತು ಸಹ ನಾವು ಅವರನ್ನು ಕರೆಸಿದ್ವಿ. ಪ್ರಸನ್ನ ಅವರಿಗೆ ಹೇಳಿ ಅವರನ್ನು ಕರೆಸಿದ್ವಿ. ಅವರು ಸಹ ಅದೇ ರೀತಿಯಾಗಿ ಅಡಿಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು,
ತಮಿಳು ಅಧ್ಯಕ್ಷರು ಎಷ್ಟು ಪಾಯಸ ಹೇಳ್ತಿದ್ರು ಅವರು ಮಾತನಾಡಿದ್ರೆ ಇಂಥ ಪಾಯಸ ತಿಂಡಿ ಇಂಥ ಅನ್ನ ತಿಂಡಿ ನಾನು ಬೇರೆ ಏನು ಮಾತಾಡೋದಿಲ್ಲ ಅಂತ ಮತ್ತು ಅದ್ಭುತವಾಗಿ ಅಡಿಗೆಯನ್ನು ಮಾಡಿ ಹಾಕಿದ ಗಣೇಶ್ ಹಾಗೂ ಸಭೆಗಳು ಇರ್ಬೋದು. ಅದೇ ರೀತಿ ಮೆರವಣಿಗೆ ಮಾಡಿಕೊಟ್ಟ ರವಿಕುಮಾರ್ ಶೆಟ್ಟಿ ಇರ್ಬೋದು, ದೊಡ್ಡ ಚಿತ್ರವನ್ನು ಕಟ್ಟಂತ ಎಲ್ಲ ಮಕ್ಕಳಿರ್ಬೋದು, ಮೆರವಣಿಗೆ ವಾಹನದ ವ್ಯವಸ್ಥೆ ಮಾಡಿದಂಥ ಶ್ರೀ ಗಣೇಶ ಲಗೇಜ್ ವಾಹನ ಚಾಲಕ ಮಾಲಕರು, ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳು ಸಹಾಯ ಸಹಕಾರ ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಭಾಗದ ಸಿಂಡಿಕೇಟ್ ಇರ್ಬೋದು ಮತ್ತು ಉಪ್ಪಿನಪಟ್ಟಣ ಸೇವಾ ಸಂಘ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಎಲ್ಲ ಕಾಲೇಜು ಎಲ್ಲ ಶಾಲೆಯ ಮಕ್ಕಳಿಗೂ ಮತ್ತು ಶಿಕ್ಷಕ ಬಂಧುಗಳಿಗೂ LED ಸ್ಕ್ರೀನ್ ಕೊಟ್ಟ ಮಂಜುನಾಥ್ ಟಿವಿ ಅವರಿಗೂ, ವಿಡಿಯೋ ಮತ್ತು ಫೋಟೋಗ್ರಫಿ ಮಾಡಿದಂಥ ಮಂಜುನಾಥ್ ಟಿವಿ ಮತ್ತು ಸುಧಾಕರ್ ಅವರಿಗೂ, ಅದೇ ರೀತಿಯಾಗಿ ಪ್ರೆಸ್ನವರು ಟಿವಿ ಮತ್ತು ದೃಶ್ಯ ಮಾಧ್ಯಮದವರು ನಮಗೆ ಬಹಳ ಇದನ್ನು ಕೊಟ್ಟಿದ್ದಾರೆ. ಅವರ ಪ್ರಚಾರದಲ್ಲಿ ಈ ಒಂದು ಅದ್ಭುತ ಕಾರ್ಯಕ್ರಮ ಮೂಡಿಬರಲಿಕ್ಕೆ ಕಾರಣಕರ್ತರಾಗಿದೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅವರಿಗೂ ಸಹ ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ಆರಕ್ಷಕರು ನಿನ್ನೆ ಮೆರವಣಿಗೆಯಲ್ಲಿ ನೋಡಿದ್ರೆ PSI ಬಂದಿದ್ರು ಪಾಪ, ಅವ್ರ ಜೊತೆ ಎಲ್ಲ ASI ಅಂತ ಅದ್ಭುತವಾದ ನಮಗೆ ಆರಕ್ಷಕರು ಇದ್ದು ನಮ್ಮ ಜೊತೆ ಇಟ್ಕೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ನೆನಪಿನ ಕಾಣಿಕೆಯನ್ನು ಮಾಡಿಕೊಟ್ಟಿದ್ದ ಚೇತನ್ ಶೇಟ್ ಇರ್ಬೋದು, ಅದನ್ನ ಪರಿಣಾಮ ಮಾಡಿದ ಸುಬ್ರಾಯ್ ವಾಲ್ಮಿ ಧನ್ಯವಾದ ಹೇಳ್ತೇನೆ. ಎಲ್ಲ ಪುಸ್ತಕ ಕಡೆಗೂ ಸಹ ಧನ್ಯವಾದ ಹೇಳ್ತೇನೆ. ಪರಿಷತ್ತಿನ ಅಧ್ಯಕ್ಷರ ಜೊತೆಯಾಗಿ ಜಿಲ್ಲೆಯಿಂದ ಏನೇನು ಪರಿಷತ್ತಿನ ಸದಸ್ಯರು ಬಂದಿದ್ರು, ಕಾರ್ಯದರ್ಶಿಗಳಿರ್ಬೋದು, ತಾಲೂಕಿನ ಪರಿಷತ್ ನೋಡಿದ್ರು, ಎಲ್ಲರಿಗೂ ಬರದ ಎಲ್ಲ ಸದಸ್ಯರಿಗೂ ನಾನು ಗೌರವಪೂರ್ವಕವಾಗಿ ನಮಿಸ್ತೇನೆ. ಅದೇ ರೀತಿಯಾಗಿ ನಾವು ಈಗ ಊಟದ ವ್ಯವಸ್ಥೆಯನ್ನ ಜಾಲಿಸಿದ್ರು ಮತ್ತು ವೆಂಕಟೇಶ್ ನಾಯ್ಕರು ಮಾಡಿಕೊಟ್ಟು ಅವರು ಸಹ ನಾನು ಈ ಸಮಯದಲ್ಲಿ ವಂದಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಾನು ಒಂದು ಮಾತು ಹೇಳಬೇಕು. ವೇದಿಕೆಯಲ್ಲಿ ಮಾತು ಬಂತು, ಸೂರಜ್ ನಾಯ್ಕರು ಯೋಜನೆ ನಡೀತಾ ಇಲ್ಲ ಅಂತ. ಅದೇ ರೀತಿ ಪ್ರತಿ ಕಡೆ 89,000 ಕೆಲಸ ಇದೆ ಮಾಡ್ಬೋದು ಅಂತ ನಾನು ಅಧ್ಯಕ್ಷರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮೊದಲು ನಮ್ಮ ಇಲ್ಲಿ ಎಲ್ಲ ಸದಸ್ಯರಿದ್ದಾರೆ, ಮುಂದಿನ ಜಿಲ್ಲಾ ಮಟ್ಟದವರೆಗೂ ನಾವು ಮಾಡುವುದು ಹೇಗೆ ಅಧ್ಯಕ್ಷ ಇಲ್ಲೇ ಇದ್ದಾರೆ. ಜಿಲ್ಲಾ ಮಟ್ಟದ ಕೊಟ್ಟರೆ ತಾಲೂಕು ಯುವಜನ ಮತ್ತು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ನಾವು ಮಾಡಲಿಕ್ಕೆ ಸಿದ್ಧವಿದ್ದೇವೆ ಮತ್ತು ನಾನು ಹೇಳಲಿಕ್ಕೆ ನಿಮ್ಮೆಲ್ಲ ಅನುಮತಿಸಿದ ನಾವು ಮಾತನ್ನ ಈಗ ಹೇಳ್ತೇನೆ. ಜೊತೆಯಲ್ಲಿ ಬಹಳಷ್ಟು ಕಾರ್ಯಕ್ರಮ ಸಹಕಾರ ಮಾಡಿದ್ದಾರೆ. ಎಲ್ಲರ ಹೆಸರು ತಪ್ಪಿರ್ಬೋದು, ಯಾರು ತಪ್ಪಿರ್ಬೋದು, ಎಲ್ಲ ಸಹಕಾರ ಮಾಡಿದ ಎಲ್ಲರಿಗೂ ಮತ್ತೆ 2 ದಿನ ಸುದ್ದಿಗೋಷ್ಠಿಗೆ ಇರ್ಬೋದು, ಪ್ರತಿಯೊಂದು ಜಿಲ್ಲೆಯ ಎಲ್ಲ ಸಾಹಿತ್ಯಗಳು ಬಂದಿದ್ರು. ಅವರಿಗೂ ಸಹ ನಾವು ಅಕ್ಷರ ಪರವಾಗಿ ಮತ್ತು ಪರಿಷತ್ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಈಗ ನಾನು ಮಾತಾಡಬೇಕು, ನಮ್ಮ ಗೆಳೆಯ ಪ್ರಸಾದ ಅವರು ಬಂದಿದ್ದಾರೆ, ಜೈಕಾರ್ ಮೆಲೋಡಿಸ್ ಅವರಿಗೆ ನಾನು ಸ್ವಾಗತ ಕೊಡ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಗಣ್ಯರು ಹೇಳಬಾರದು. ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಕ್ಷರಕಲಾ ಯೋಗ ಸಂಘದ ಎಲ್ಲ ಕಾರ್ಯಕರ್ತರುಗಳು ಈ ಒಂದು ಸ್ಮರಣಿಕೆಯನ್ನು ನೀಡಬೇಕು. ಸಮ್ಮೇಳನ ಅಧ್ಯಕ್ಷರಿಗೆ ಶ್ರೀಯುತ HN ಅಂಬಿಗರವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವಂತಹ ಕಾರ್ಯಕ್ಕೆ ಶ್ರೀಯುತ HN ಅಂಬಿಗರವರು ಕೊಡ್ತಾ ಇದ್ದಾರೆ. ಡಾಕ್ಟರ್ PA ಸನದಿ ಅವರಿಗೆ ದಯವಿಟ್ಟು ಬೇಗ ಸ್ಮರಣಿಕೆಯನ್ನು ನೀಡಬೇಕು. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಮೋಹನ್ ಭಾಗವತ್ ಅವರಿಗೆ, VP ಹೆಗಡೆ ಅವರಿಗೆ, GG ಹೆಗಡೆ ಅವರಿಗೆ, ಭಾಸ್ಕರ್ ಪಡ್ಗಾರ್ ಅವರಿಗೆ, ರಾಮದಾಸ್ ಮುರುಗಿ ಅವರಿಗೆ, ಸುನೀಲ್ ಅಂಬಿಗರವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸುನೀಲ್ ಅಂಬಿಗರವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು.
ಅದೇ ರೀತಿಯಲ್ಲಿ ಈ ಒಂದು ಗೋಷ್ಠಿಯ ಮಧ್ಯದಲ್ಲಿ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಯೋಜನೆ ಮಾಡಿದಂತಹ ಆಶಾ ಹೆಬ್ಬಾರ್, ಶ್ಯಾಮಲಾ ಹೆಗ್ಡೆ, ಸದ್ಯಾ ಹರೇಕರ್, ರವಿತಾ ಬೇಣೆ, ದಯವಿಟ್ಟು ಆ ಶಿಕ್ಷಕರು ಆಗಮಿಸಿದಲ್ಲಿ ದಯವಿಟ್ಟು ವೇದಿಕೆಗೆ ಒಂದು ಸ್ಮರಣಿಕೆಯನ್ನು ಮಾಡಿಕೊಳ್ಬೇಕು. ಧನ್ಯವಾದಗಳು. ಇಲ್ಲಿಗೆ ಸಮಾರೋಪ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಹೇಗಾರ್ ಮೆಲೋಡೀಸ್ ಬಡ್ಗಾಡ್ ಇವರಿಂದ ಸುಂದರವಾದಂತಹ ರಸಮಂಜರಿ ಕಾರ್ಯಕ್ರಮ ಅನಾವರಣಗೊಳ್ಳಲಿದೆ. ಕಾರಣ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾವು ಉಪಸ್ಥಿತ ದೇವ
ಸನ್ಮಾನ್ಯ never slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I
do, so instinctive and so passionate. Every word I move, so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some modestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do, so instinctive and so passionate. Every word I move, so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some modestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no
No, I don't take shit, I got no love for the fakeness. If you wanna play tough,
ಶ್ರೀರಾಮ